ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠಳ ಹತ್ಯೆಯನ್ನು ಖಂಡಿಸಿ ಧಾರವಾಡ ಜಿಲ್ಲೆಯ ಸಾವಿರಾರು ಮುಸಲ್ಮಾನ್ ಬಾಂಧವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಅಪರಾಧಿಗೆ ಕಠಿಣವಾದ ಒಂದು ಶಿಕ್ಷೆ ಸಿಗಲೇಬೇಕೆಂದು ಇವತ್ತು ಧಾರವಾಡದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸಂಯೋಗದಲ್ಲಿ ಒಂದು ಧಾರವಾಡ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅಪರಾಧಿನೇ, ಅಪರಾಧಿಯ ಎಲ್ಲ ಅಪರಾಧ CC ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಈ ನಿಟ್ಟಿನಲ್ಲಿ ಅಪರಾಧಿಯ ಧರ್ಮ, ಜಾತಿ, ರಾಜಕೀಯ ಪಾತ್ರವನ್ನು ನೋಡದೆ ಸರ್ಕಾರ ಇಂಥವನಿಗೆ ಕಠಿಣವಾದ ಉಗ್ರ ಶಿಕ್ಷೆ ಕೊಡಬೇಕೆಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ಟಮಾಟ್ಗಾರ್ ಹೇಳಿದ್ದಾರೆ. ಇವರ ಜೊತೆ ಅನೇಕ ಮುಸಲ್ಮಾನ್ ಬಾಂಧವರು ಕೂಡ ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಆ ಅಪರಾಧವನ್ನು ಹತ್ಯೆಯನ್ನು ಮಾಡಿದ ಫಯಾಜನಿಗೆ ಭಾರಿ ಶಿಕ್ಷೆ ಸಿಗಬೇಕೆಂದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ಸ್ವಾಗತ. ನಾನು ನಿಮ್ಮ ಗುರುರಾಜ್. ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ಟಮಾಟ್ಗಾರ್ ಅವರು ಮಾತನಾಡಿ, ವಿದ್ಯಾಭ್ಯಾಸಕ್ಕಾಗಿ ಮನೆಯಿಂದ ಹೊರಗೆ ಕಳುಹಿಸಲು ಭಯಪಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇಂಥ ಏಕ ರೀತಿಯನ್ನು ಧಾರವಾಡ ಅಂಜುಮನ್ ಸಂಸ್ಥೆ ಹಾಗೂ ಸಮಸ್ತ ಮುಸ್ಲಿಂ